पीतवर्णं चतुर्भुवं त्रिनेत्रं पीतवाससं अक्षयं स्वर्णमाणिक्यं तडत्पूरकपात्रकम् अभिलेषितं महाशूलं तोमरं चामरध्वजं सर्वाभरणसम्पन्नं मुक्तारोपशोभितम् मदोन्मतां सुखासीनां भक्तानां च वरप्रदम् शततं चित्तयेद्वेष्यं भैरवं सर्वसिद्धिदम् पारिजाता ध्रुवं कान्तारस्थिते मणिमण्टपे सिंहासनगतं ध्यायेत् भैरवं स्वर्णदायकम् गङ्गेयपात्रं डमरुं त्रिशूलं वरहरे सन्ददतं त्रिनेत्रम् देव्यायुतप्तसुवर्णवर्णस्वर्णाकृतिं भैरमाश्रयामि. ಮಂಗಳೂರಿನಿಂದ ಬಂದಿರತಕ್ಕಂತಹ ಓರ್ವ ವ್ಯಕ್ತಿಗಳಿಗೆ ಆರೋಗ್ಯದಲ್ಲಿ ವಿಪರೀತವಾದಂತಹ ಸಮಸ್ಯೆಯಾಗಿ ಸಾವು ಮತ್ತು ಬದುಕಿನ ನಡುವೆಯಲ್ಲಿ ಹೋರಾಟವನ್ನು ಮಾಡಿ ಏನೂ ಮಾಡಲಿಕ್ಕೆ ಸಾಧ್ಯವಾಗದಿಲ್ಲ ಅಂತ ಹೇಳಿದಂತಹ ಒಂದು ಸಮಯದಲ್ಲಿ ನಮ್ಮ ಬಳಿಗೆ ಬಂದು ಅವರ ಕಡೆಯವರು ಕೇಳಿಕೊಳ್ತಾರೆ, ಹೇಗಾದರೂ ಮಾಡಿ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವ ಅಂತ ಹೇಳುವುದಾಗಿ ನಾವು ವಿಚಾರವನ್ನು ಮಾಡಿ ಧೈರ್ಯದ ಮಾತುಗಳನ್ನು ಆಡಿ ಪರಮಾತ್ಮನ ಒಂದು ಅನುಗ್ರಹವನ್ನು ತೆಗೆದುಕೊಂಡ್ರೆ ಆಗಬಹುದು ಅಂತಕ್ಕಂತಹ ಒಂದು ವಿಚಾರವನ್ನು ಅವರ ಮನಸ್ಸಿಗೆ ತರ್ತೇವೆ. ಆಗ ಅವರು ಅದಕ್ಕೆ ಏನು ಬೇಕಾದ್ರೂ ಆಗಲಿ ಪರಮಾತ್ಮನ ಮೇಲೆ ಭಾರವನ್ನು ಇಟ್ಟು ತಾವು ಮಾಡ್ತೇವೆ ಅಂತ ಹೇಳುವುದಾಗಿ ಮಾಡಿಕೊಳ್ತಾರೆ. ಮಾಡಿಕೊಂಡು 4 ರಿಂದ 5 ದಿನಗಳ ಒಳಗಾಗಿ ಆ ವ್ಯಕ್ತಿಯು ಗುಣಮುಖರಾಗ್ತಾ ಬರ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಈಗ ಸಾಧಾರಣ ಒಂದು 15 ರಿಂದ 22 ದಿವಸಗಳು ಕಳೆದಿದೆ ಅಂತ ಹೇಳಿದರೆ, ಕೆಲವು ಸಮಯ ಹಾಸ್ಪಿಟಲಲ್ಲಿಯೂ ಇನ್ನೂ ಅದರಿಂದ ಬಂದು ಮನೆಯಲ್ಲಿಯೂ ಈಗ ಅವರು ತುಂಬ ಚೆನ್ನಾಗಿ ಪರಮಾತ್ಮನ ಅನುಗ್ರಹದಿಂದ ಇದ್ದಾರೆ ಅಂತ ಹೇಳುವಂತಹ ಮಾಹಿತಿಯನ್ನು ನಿನ್ನೆನ ದಿವಸದಲ್ಲಿ ಅವರ ಮನೆಯವರು ಫೋನಿನ ಮುಖಾಂತರದಲ್ಲಿ ನಮಗೆ ತಿಳಿಸಿರ್ತಾರೆ. ಇದು ಎಲ್ಲೋ ಒಂದು ಕಡೆಗೆ ಪರಮಾತ್ಮನ ಶಕ್ತಿಗೆ ಅಪಾರ, ಪರಮಾತ್ಮನ ಶಕ್ತಿಯೇ ಎಲ್ಲವೂ ಅಂತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂತಹ ವಿಚಾರ. ಮತ್ತು ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ಒಂದು ಸಣ್ಣದಾದಂತಹ ಪ್ರಯತ್ನವನ್ನು ಮಾಡಿ ಭಾಗಿಯಾಗಿ ಇರ್ತಕ್ಕಂಥದ್ದು ಮನಸ್ಸಿಗೆ ಹೊಸ ಉಲ್ಲಾಸವನ್ನು ತಂದುಕೊಡ್ತಾ ಇರ್ತಕ್ಕಂಥದ್ದು.